ಗಾಂಧಿ ಚೆನ್ನಿನ ಕ್ರೀಡಾಕೂಟ ಇದೀಗ ನಮ್ಮ ಪಾಲಕರ ಗ್ರಾಮೀಣ ಪ್ರದೇಶವಾದ ಚರ್ಚ್ ಕ್ರೀಡಾಂಗಣದಲ್ಲಿ ನಡೆಸಿಕೊಳ್ತಾ ಇದೆ. ವಾಮನಪದವು ವಿರುದ್ಧವಾಗಿ ಸ್ಥಳೀಯ ತಂಡವಾದ ಪಾಲಕರ್ ತಂಡಗಳ ಮಧ್ಯೆ ಈಗಾಗಲೇ ಅದೃಷ್ಟದ ನಾಣ್ಯ ಚಿನ್ನಿಗೆಯನ್ನು ತನ್ನ ಬಗೆಹರಿಸಿಕೊಂಡಂತಹ ವಾಮನಪದವು ತಂಡ ಫೀಲ್ಡಿಂಗ್ ಅನ್ನು ಆಯ್ದುಕೊಳ್ತಾ ಇದೆ. ಫೀಲ್ಡಿಂಗ್ ತಕ್ಕ ವ್ಯೂಹವನ್ನು ಬೆಳೆಯಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಉತ್ತಮ ಯುವ ಪ್ರತಿಭೆಗಳನ್ನು ಹೊಂದಿರುವಂತಹ ಎರಡು ತಂಡಗಳ ಮಧ್ಯೆ ಈ ಒಂದು ಕ್ರೀಡೆಯ ಮನೋರಂಜನೆಯನ್ನು ವೀಕ್ಷಿಸಲು ಈಗಾಗಲೇ ಸಾವಿರಾರು ಕಣ್ಣುಗಳು ಹಲೋ ಮ್ಯಾಚ್ ದಯವಿಟ್ಟು ಕ್ರೀಡಾ ಪ್ರೇಮಿಗಳ ಹರ್ಷೋಲ್ಲಾಸ ಉತ್ತಮ ರೀತಿಯಲ್ಲಿ ಸ್ಥಳೀಯ ತಂಡವಾದ ಪಾಲಕಕ್ಕೆ ಅದೇ ರೀತಿ ಸಭಾ ಕ್ರೀಡಾಭಿಮಾನಿಗಳ ಆಶೀರ್ವಾದ ಎರಡು ತಂಡಗಳಿಗೂ ಇರಲೆಂಬ ಶುಭ ಸೂಚನೆಯನ್ನ ನೀಡಿ ಈಗಾಗಲೇ ಫೀಲ್ಡಿಂಗ್ ವ್ಯೂಹವನ್ನು ರಚಿಸಿಕೊಳ್ತಾ ಇದೆ. ವಾಮದ ಪದವು ಶಾರ್ಟ್ ಕವರ್, ಎಕ್ಸ್ಟ್ರಾ ಕವರ್, ಲಾಂಗ್ ಆಫ್, ಲಾಂಗ್ ಆನ್, ಅದೇ ರೀತಿ ಮಿಡ್ ವಿಕೆಟ್ ಪಾಯಿಂಟ್ ವಿಭಾಗದಲ್ಲಿ ಫೀಲ್ಡಿಂಗ್ ವ್ಯೂಹವನ್ನು ರಚಿಸಿಕೊಳ್ತಾ ಇದೆ. ಎರಡು ದಯವಿಟ್ಟು ವಾಮದ ಪದವು ತಂಡದ 12ನೇ ಸದಸ್ಯ ದಯವಿಟ್ಟು ತಮ್ಮೊಂದಿಗೆ ಸಹಕರಿಸಿಕೊಳ್ಬೇಕಾಗಿದೆ. ವಾಮದ ಪದವು ತಂಡದ 12th ಪ್ಲೇಯರ್ ನಮ್ಮ ಅಂಕಿಅಂಶಗಳ ತಜ್ಞರಾದ ರಾಬಿನ್ ರವರನ್ನು ಸೇರಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ವಾಮದ ಪದವು ತಂಡದ 12ನೇ ಆಟಗಾರ ದಯವಿಟ್ಟು 12ನೇ ಆಟಗಾರ ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಹಲೋ ಮೈಕ್ ಚೂರು ಮೈಕ್ ಟೆಸ್ಟಿಂಗ್ 1 2 3 ಹಲೋ. ಪ್ರಥಮ ಅಸ್ತ್ರದ ಪ್ರಯೋಗವಾಗ್ತಾ ಇದೆ. ವಾಮದ ತಂಡದ ಕಡೆಯಿಂದ ಎಸೆತಗಾರಿಕೆ ವಿಭಾಗದಲ್ಲಿ ರೋಹನ್ 75 ಗ್ರಾಂ ಭಾರ ಹೊಂದಿರುವಂತಹ ಟೆನ್ನಿಸ್ ಬಾಲಿನ ಬಳಕೆ ಈ ಚೆಂಡಿನಲ್ಲಿ. ನಿಜವಾಗಿ ಕ್ರಿಕೆಟ್ ಕ್ರೀಡೆಯಲ್ಲಿ 156 ಗ್ರಾಂ ಚೆಂಡಿನ ಬಳಕೆ ಆದರೆ ನಮ್ಮ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಟೆನ್ನಿಸ್ ಬಾಲ್ನ ಬಳಕೆ. ಈ ಚೆಂಡಿನ ತೂಕ 75 ಗ್ರಾಂ. ವಿಕೆಟಿನಿಂದ ವಿಕೆಟಿಗೆ 22 ಗಜಗಳ ಅಂತರದ ದೂರ. ಈ ಮಧ್ಯೆ ಸ್ಟ್ರೈಕರ್ ವಿಭಾಗದಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಕಂಡು ಬಂದರೆ ಎಡಗೈ ಆಟಗಾರ ಡೇನಿಯಲ್, ಎಡಗೈ ಬಲಗೈ ಜೋಡಿ ಪಾಲಕ ಕಡೆಯಿಂದ ಭಾರತ ತಂಡದಲ್ಲಿ ವೀರೇಂದ್ರ ಸೆಹ್ವಾಗ್ ಹಾಗೂ ಗೌತಮ್ ಗಂಭೀರ್ ಕಂಡು ಬಂದರೆ ಆಸ್ಟ್ರೇಲಿಯಾ ಪಾಳ್ಯದಲ್ಲಿ ಉತ್ತಮ ಎಡಗೈ ಆಟಗಾರರು. ಅದೇ ರೀತಿ ನಮ್ಮ ಪಾಲಕ ತಂಡದಲ್ಲಿ ಓಪನಿಂಗ್ ದಾಂಡಿಗರು ಎಡಗೈ ಆಟಗಾರ ಡೇನಿಯಲ್ ಉತ್ತಮ ಆಟಗಾರ, ಯುವ ಪ್ರತಿಭೆ, ಹಲವಾರು ಪಂದ್ಯಾಕೂಟದಲ್ಲಿ ಆಗಿದ್ದಂಥ ಅನುಭವ ಇದೆ ಡೇನಿಯಲ್ ಸ್ಟ್ರೈಕರ್ ವಿಭಾಗದಲ್ಲಿ. ಅದೇ ರೀತಿ ಅನುಭವಿ ಆಟಗಾರ ಪ್ರವೀಣ್ ಸ್ಟ್ರೈಕರ್ ವಿಭಾಗದಲ್ಲಿ. ಮತ್ತೆ ಪ್ರಥಮ ಚೆಂಡು ರಿವರ್ಸ್ ಹಿಟ್ ಮಾಡುವಂಥದ್ದಲ್ಲಿ ರಿವರ್ಸ್ ಹಿಟ್ ಮಾಡುವಂತ ಯತ್ನ, ನೇರವಾದಂಥ ಚೆಂಡು. ಪ್ರಥಮ ಯಶಸ್ಸನ್ನು ತನ್ನದಾಗಿಸಿಕೊಳ್ತಾ ಇದೆ ವಾಮದ ಪದ. ಈಗಾಗಲೇ ನಾಣ್ಯ ಚಿಮ್ಮಿಗೆಯನ್ನ ತನ್ನದಾಗಿಸಿಕೊಂಡಂತ ವಾಮದ ಪದ ಉತ್ತಮ ಫೀಲ್ಡಿಂಗ್ ವ್ಯೂಹವನ್ನು ರಚಿಸಿಕೊಂಡು ಪ್ರಥಮ ಯಶಸ್ಸಿನಲ್ಲಿ ಆಘಾತವನ್ನು ನೀಡ್ತಾ ಇದೆ ಪಾಲಕ ತಂಡಕ್ಕೆ. ವಾಮದ ಪದವು ರಚಿಸಿದಂತ ಚಕ್ರ ವ್ಯೂಹವನ್ನು ಛೇದಿಸಿಕೊಳ್ಬೇಕಾಗಿದೆ ಪಾಲಕ ತಂಡದ ಆಟಗಾರರು. ಇನ್ನೊಂದು ಆಟಗಾರ ವಿಲ್ಫ್ರೆಡ್ ಉತ್ತಮ ಅನುಭವಿ ಆಟಗಾರ, ಹಲವಾರು ಪಂದ್ಯಾಕೂಟಗಳಲ್ಲಿ ತಮ್ಮ ತಂಡವನ್ನು ಆಧರಿಸಿದ ಆಟಗಾರ ವಿಲ್ಫ್ರೆಡ್ ಸ್ಟ್ರೈಕರ್ ವಿಭಾಗದಲ್ಲಿ. ಪ್ರಥಮ 6 ಓವರ್ಗಳ ನಿಗದಿತ 6 ಓವರ್ಗಳ ಪಂದ್ಯಾಕೂಟ ಸಾಗ್ತಾ ಇದೆ. ಈ ಮಧ್ಯೆ ಪ್ರಥಮ ಓವರಿನ ದ್ವಿತೀಯ ಚೆಂಡು ತೀರ್ಪುಗಾರರು ದಾಟಿಕೊಂಡು ಬೌಲ್ ಮಾಡಿದಂಥ ಚೆಂಡು ಉತ್ತಮವಾದಂತಹ ಚೆಂಡು ಕಟ್ ಮಾಡಿದ್ದಾರೆ. ಮತ್ತೆ ಮತ್ತೊಂದು ಪ್ರಥಮ ರನ್ನಿನ ಕ್ಷೇತ್ರಗಳಿಗೆ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ ಪಾಲಕ. ಒಂದು ಉತ್ತರಿಯನ್ನು ತಂದುಕೊಂಡು ತೀರ್ಪುಗಾರರಿಗೆ ಹರಿಪ್ರಸಾದ್ ಕಲೆ ವಿಭಾಗದಲ್ಲಿ ಪ್ರಥಮ ತೀರ್ಪುಗಾರ ಸ್ಥಳದಲ್ಲಿ ಸೇರ್ಪಡೆಗಳಿಗೆ ಪಾಲಕ ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ ತಂಡದ ಮೊತ್ತ 3 ರನ್ ಕಾಣ್ತಾ ಇದೆ ಒಂದು ಉತ್ತಮ ವರ್ಷದಲ್ಲಿ.
ಮೂರು ರನ್ನಿನ ಸೇರ್ಪಡೆ. ಬಾಲ್ ಆದಷ್ಟು ಬೇಗ ಬಾಲನಿಗೆ ತಮ್ಮೊಂದಿಗೆ ಸಹಕರಿಸಿಕೊಳ್ಬೇಕಾಗಿದೆ. ನಿಮ್ಮ ಸೇವೆಯನ್ನು ನಾವು ಯಾವಾಗಲೂ ಕೊಂಡಾಡ್ತಾ ಇದ್ದೇವೆ. ಇನ್ನೊಂದೇ ಪ್ರಥಮ ಓವರ್ ಚಾಲನೆ ಮೂರನೇ ಚೆಂಡು ಅಲ್ಲಿ ತೀರ್ಪುಗಾರರು ಸೂಚನೆಯನ್ನು ನೀಡಬೇಕಾಗಿದೆ. ತಂಡದ ಮೊತ್ತ 9 ತರ ಕೂಲಿ ಹಾಕಿಕೊಳ್ತಾ ಇದೆ. ಪ್ರಥಮ ಯಶಸ್ವಿಯಾಗಿ ಉತ್ತರಿಯನ್ನು ಕಳೆದುಕೊಂಡಂತಹ ಪಾಲಕ ಮತ್ತೆ ಜಯಚಂದ್ರರ ಉತ್ತಮ ಆಟಗಾರಿಕೆ ಮುಖಾಂತರ ಉತ್ತಮ ಗೂಢ ರಕ್ಷಕರ ಪತ್ರ ಮುಖಿಯನ್ನು ಸೇರಿಕೊಳ್ತಾರೆ. ತಂಡದ ಮೊತ್ತ 9 ಪ್ರಥಮ ಓವರ್ ಚಾಲ್ತಿಯಲ್ಲಿ ರಾಜೇಶ್ ಪ್ರಥಮ ಓವರ್ನ ಅಂತಿಮ ಎಸೆತಗಾರ. ಎದುರಿಸಿದಂತಹ ಆಟಗಾರ ಡ್ರ್ಯಾಗನ್ ಶ್ರೇಣಿಯಾಗಿದೆ. ಸ್ಪರ್ಧೆ ವಿಭಾಗದಲ್ಲಿ ಪ್ರತಿ ರನ್ನಿನ ಸೇರ್ಪಡೆಯನ್ನು ಪಡೆದುಕೊಂಡು ತಂಡದ ಮೊತ್ತ 7 ಅತ್ಯಂತ ತಪ್ಪುಗಳಿದ್ದಾರೆ. ಭಾರತ ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ ಪ್ರಥಮ ಉತ್ತರೀಯ ಅಭ್ಯಾಸದಲ್ಲಿ ಉತ್ತಮ ದ್ವಿತೀಯ ಗಮನ ನೀಡ್ತಾ ಇದ್ದಾರೆ ಡೇನಿಯಲ್. ಅದೇ ರೀತಿ ವಿಲ್ಫ್ರೆಡ್ ಅನುಭವಿ ಆಟಗಾರರು. ಎಸೆತಗಾರಿಕೆ ವಿಭಾಗದಲ್ಲಿ ಪೂರ್ವದ ಪದವು ಕರೆಯುವ ದ್ವಿತೀಯ ಅಸ್ತ್ರದ ಪ್ರಯೋಗ ಮಾಡ್ತಾ ಇದೆ. ಉತ್ತಮ ತರಿತ ಪವಿತ್ರ ತರಿತಗಳ ಮಧ್ಯೆ ಕೈಗೆ ರಾಜಕೀಯ ಮತ್ತೊಂದು ರನ್ನಿನ ಸೇರ್ಪಡೆಯನ್ನು ಮಾಡಿಕೊಂಡು ಪಾಲಕ ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ ತಂಡದ ಮೊತ್ತ 11. ದ್ವಿತೀಯ ವರ್ಣ ಪ್ರಥಮ ಕ್ಷೇತ್ರ ಎದುರಿಸಿದ ಆಟಗಾರ ಶೇಖರ್ ವಿಭಾಗದಲ್ಲಿ ವಿಲ್ಫ್ರೆಡ್ ಉತ್ತಮ ಆಟಗಾರ ವಿಲ್ಫ್ರೆಡ್ ಪಾಲಕ ವರ್ಣ ಜಿಲ್ಲೆ 1 ರನ್ನಿನ ಸೇರ್ಪಡೆಯನ್ನು ಪಡೆದುಕೊಂಡಾಗ ತಂಡದ ಮೊತ್ತ 12. ದ್ವಿತೀಯ ಓವರ್ ವಿರುದ್ಧವಾಗಿ ಪಾಲಕ ತಂಡಗಳ ಮಧ್ಯೆ ರಾಜಕೀಯ ಈ ಕ್ರೀಡಾಕೂಟ ಸಾಂಪ್ರದಾಯ. ಮತ್ತೊಂದು ರನ್ನಿನ ಸೇರ್ಪಡೆಯಲ್ಲಿ ತಂಡದ ಮೊತ್ತ 13 ಒಂದು ಉತ್ತರಿಯನ್ನು ಕಳೆದುಕೊಂಡು ಪಾಲಕ ತಂಡ ನಿಮ್ಮದೇ ಆಫ್ರಿಕಾ ವೈದ್ಯರ ಸೂಚನೆ ವ್ಯಾಯಾಮದಲ್ಲಿ ನಮ್ಮ ತೀರ್ಪುಗಾರರು ಎಡಗೈ ಆಟಗಾರ ಡೇನಿಯಲ್ ತಂಡದ ಮೊತ್ತ 14 ಸರಿ 15 ತಂಡದ ಮೊತ್ತ 17. ದ್ವಿತೀಯ ಓವರ್ ಚಾಂಪಿಯನ್ 6 ಓವರ್ಗಳ ಪಂದ್ಯಾಟದ ಮತ್ತೆ ಶೇಖರಿ ಭಾಗದಲ್ಲಿ ಡೇನಿಯಲ್ ಯಾವುದೇ ಇಲಾಖೆಗಳ ಸೇರ್ಪಡೆ ತಂಡದ ಮೊತ್ತ 16 ಕಾಣ್ತಾ ಇದೆ. ಪಾಲಕ ತಂಡದ ಅಂಕಿಅಂಶಗಳ ಪಟ್ಟಿ ದ್ವಿತೀಯ ಬೋರ್ಡ್ನ ಅಂತಿಮ ಚೆಂಡು ನೋಬಾ ಅತ್ರ ಬಯಸುತ್ತಾರೆ. ನೋಬಾಗೆ ಮತ್ತೊಂದು ರನ್ನಿನ ಸೇರ್ಪಡೆಯನ್ನು ತಂದುಕೊಳ್ತಾ ಇದೆ ತಂಡದ ಮೊತ್ತ 17. ಮತ್ತೆ ಅಡ್ಡ ಚೆಂಡು ವೈಡ್ ಮುಖಾಂತರ ಮತ್ತೊಂದು ರನ್ನಿನ ಸೇರ್ಪಡೆಯಲ್ಲಿ ತಂಡದ ಮೊತ್ತ 18. ಉತ್ತಮ ಸುಂದರ
ಉತ್ತಮವಾದಂತಹ ಹೊಡೆತಗಾರಿಕೆ ದೇವೇಂದ್ರವರ ಬ್ಯಾಟ್ ಮುಖಾಂತರ ತಂಡದ ಮೊತ್ತ 22 ಎರಡು ಓವರ್ಗಳ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. ಪ್ರಥಮ ಯಶಸ್ಸನ್ನು ಕಂಡುಕೊಂಡಂತ ಮೊದಲ ಮತ್ತೆ ದುಬಾರಿ ಆಗ್ತಾ ಇದೆ. ಎಸೆತಗಾರ ಉತ್ತಮ ಫೀಲ್ಡಿಂಗ್ ಚಕ್ರವ್ಯೂಹ ಎಸೆತಗಾರ ವಿಭಾಗದಲ್ಲಿ ಮೂರನೇ ಓವರ್ ಹೆಸರು ಬೌಲರ್ ವ್ಯಕ್ತಿ ರೈಟ್ ಆಫ್ 4th ವಿಕೆಟ್ ಅನ್ನು ಆಯ್ಕೆ ಮಾಡಿಕೊಂಡು ಎದುರಿಸುವ ತಂಡಗಳ ವಿಲ್ಫ್ರೆಡ್ ಡೇನಿಯಲ್ ನಾಸ್ಟಿಕ್ ವಿಭಾಗದಲ್ಲಿ ಉತ್ತಮ ಆಟಗಾರ ಡೇನಿಯಲ್ ಎರಡಕ್ಕೆ ಆಟಗಾರ ಅದೇ ರೀತಿ ವಿಲ್ಫ್ರೆಡ್ ಉತ್ತಮ ವೇಗಿಹಿತ ಮುನ್ನೆಗೆ ಬಾರಿಸುವಂತ ಪ್ರಯತ್ನದಲ್ಲಿ ವಿಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಉತ್ತರಿಯನ್ನ ಒಪ್ಪಿಸ್ತಾ ಇದ್ದಾರೆ. ವಿಲ್ಫ್ರೆಡ್ ಅವರು ಔಟ್ ಆಗಿ ತನ್ನ ಕುಟೀರವನ್ನು ಸೇರಿಕೊಳ್ತಾ ಇದ್ರೆ ಅವರ ಸ್ಥಾನವನ್ನು ತುಂಬಲು ಇನ್ನೊಂದು ಆಟಗಾರ ಗ್ಲಾಸ್ಟನ್ ಇಲ್ಲಿರುವ ರಾಲ್ಸನ್ ಅವರು ಇನ್ನೋರ್ವ ಉತ್ತಮ ಆಟಗಾರ ಪಾಲೆಟ್ಕೋ ಕಡೆಯಿಂದ ರಾಲ್ಸನ್, ಅದೇ ರೀತಿ ಉತ್ತಮ ಆಟಗಾರ ಡೇನಿಯಲ್ ನೋಸ್ಟೈಕರ್ ವಿಭಾಗದಲ್ಲಿ ಸ್ಟಂಪ್ ಔಟ್ ಮುಖಾಂತರ ದ್ವಿತೀಯ ಉತ್ತರಿಯನ್ನ ಕಳೆದುಕೊಳ್ತಾ ಇದೆ ಪಾಲೆಟ್ಕೋ. ತಂಡದ ಮೊತ್ತ 22. ಅಂಡರ್ ವೈಡ್ ಬಾಲ್ ನಿಮ್ಮದೇ ವೈಡ್ ಬಾಲ್ ಸೂಚನೆ. ತಂಡದ ಮೊತ್ತ 23 ಗುರಿ ಹಾಕಿಕೊಳ್ತಾ ಇದೆ. ಪಾಲೆಟ್ಕೋ ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ ಮತ್ತೊಮ್ಮೆ ದಾಟಿಕೊಂಡು ಬೌಲ್ ಮಾಡಿದಂತ ಉತ್ತಮ ಫೀಲ್ಡ್ ಕೇವಲ ಒಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ 24. ಉತ್ತಮ ಬ್ಯಾಟಿಂಗ್ ಡೇನಿಯಲ್ ಮತ್ತೊಂದು ರನ್ನಿನ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಪಾಲೆಟ್ಕೋ ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ ತಂಡದ ಮೊತ್ತ 25 ಲಾಸ್ ಆಫ್ 2 ವಿಕೆಟ್, 2 ಉತ್ತರಿಯನ್ನು ಕಳೆದುಕೊಂಡು ಮತ್ತೊಮ್ಮೆ ಟೆಂಪುಗಳನ್ನು ಹಾಕಿಕೊಂಡು ಬೌಲ್ ಮಾಡಿದ ಉತ್ತಮವಾದ ಎಸೆತಗಾರಿಕೆ. ಆದರೆ ಒಟ್ಟಿ ರನ್ನಿನ ಸೇರ್ಪಡೆ. ತಂಡದ ಮೊತ್ತ 26. ಮೂರನೇ ಓವರ್ ಚಾಲ್ತಿಯಲ್ಲಿ 4ನೇ ಎಸೆತ. ಅರುಣ್ ಅವರನ್ನ 4ನೇ ಚೆಂಡು ಎದುರಿಸುವಂತ ಆಟಗಾರ ಡೇನಿಯಲ್ ಎಡಗೈ ಆಟಗಾರ. ಉತ್ತಮ ಹೊಡೆತ ಎಸೆತಗಾರಿಕೆಯನ್ನು ಸಾಕ್ತಾ ಇದೆ. ಆದರೆ ಒಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ 27. ಮೂರನೇ ಓವರ್ನ 5ನೇ ಚೆಂಡು. ಅರುಣ್ ಮತ್ತೊಮ್ಮೆ ದಾಟಿಕೊಂಡು ಬೌಲ್ ಮಾಡಿದ ಚೆಂಡು ಉತ್ತಮ ನ್ಯಾಯಬದ್ಧವಾದಂತದ್ದಾಗಿ ಬಲವಾದಂತ ಮನವಿಯನ್ನ ಒಪ್ಪಿಸ್ತಾ ಇದ್ದಾರೆ. ತೀರ್ಪುಗಾರರ ಹದ್ದಿನ ಕಣ್ಣಿನ ಮುಂದೆ ಯಾವುದೇ ಗೊತ್ತರವಿಲ್ಲ. ನಾಟ್ಔಟ್ ಎಂಬ ತೀರ್ಮಾನ. ದಾಂಡಿಗ ಸುರಕ್ಷಿತನಾಗಿ ತನ್ನ ಸ್ಥಾನದಲ್ಲಿ. ಮೂರನೇ ಓವರಿನ ಅಂತಿಮ ಚೆಂಡು. ಅರುಣ್ ಉತ್ತಮ ಹೊಡೆತ. 1 ರನ್ನಿನ ಸೇರ್ಪಡೆಯನ್ನು ಕೊಂಡುಕೊಳ್ತಾ ಇದೆ. 3 ಓವರ್ಗಳ ಮುಕ್ತಾಯವನ್ನು ಕೊಂಡುಕೊಳ್ತಾ ಇದೆ. ತಂಡದ ಮೊತ್ತ 28. ಮೂರನೇ ಓವರಲ್ಲಿ 6 ರನ್ ಅನ್ನು ಗುರಿ ಹಾಕಿಕೊಳ್ತಾ ಇದೆ ಪಾಲೆಟ್ಕೋ. 1 ಉತ್ತರಿಯನ್ನು ಕಳೆದುಕೊಂಡು 2 ಓವರ್ಗಳಲ್ಲಿ 22 ರನ್ ಮಾಡಿದೆ. 1 ವಿಕೆಟ್ ಅನ್ನು ಕಳೆದುಕೊಂಡು ಮೂರನೇ ಓವರಲ್ಲಿ 1 ವಿಕೆಟ್ ಅನ್ನು ಕಳೆದುಕೊಂಡು ಬೌಲರ್ ರೋಷನ್ ಎಸೆತಗಾರಿಕೆ ವಿಭಾಗದಲ್ಲಿ ಉತ್ತಮವಾದಂತಹ ತಡೆತ ಹೊಡೆತಗಳ ಮಧ್ಯೆ ಸಾಗ್ತಾ ಇದೆ ದಾಳಿಚಿಲ್ಲಿನ ಈ ಕ್ರೀಡಾಕೂಟ. ವಾಯ್ಡ್ ಸೂಚನೆ. ಅಂದ ಚೆಂಡು ಅವಕಾಶದಿಂದ ತುಂಬಾ ಬಂದಿದ್ದ ಚೆಂಡು ವಾಯ್ಡ್ ಮುಖಾಂತರ ಮತ್ತೊಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ 29. 4ನೇ ಓವರ್ ಚಾಲ್ತಿ. ಉತ್ತಮವಾದಂತಹ ಬ್ಯಾಟಿಂಗ್. 30 ರನ್ ಅನ್ನು ಗುರಿ ಹಾಕಿಕೊಳ್ತಾ ಇದೆ. ಪಾಲೆಟ್ಕೋ ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ
ಅದೇ ರೀತಿ ಹೋರಾಗಿದ್ದ ಮನೆಗೆ ಇವಾಗ ಉತ್ತಮವಾದಂತಹ ಹೊಡೆತ, ಅಷ್ಟೇ ಉತ್ತಮವಾದಂತಹ ಫೀಲ್ಡಿಂಗ್. 31 ರನ್ 31 ಅಂಕಿಅಂಶಗಳ ತಜ್ಞರಾಗಿದ್ದ ಮಂದಿಗೆ ಸಹಕಾರ ಬಣ್ಣ ನೀಡ್ಕೊಳ್ತಾ ಇದ್ದಾರೆ ರಾಬಿನ್. ತಂಡದ ಮೊತ್ತ 32 32 4ನೇ ಓವರ್ ಶಾಂತಿಯಲ್ಲಿ 5ನೇ ಸಿದ್ಧ. ಉತ್ತಮ ಉತ್ತಮ ಫೀಲ್ಡಿಂಗ್ ಆದ್ರೆ ಕೇವಲ ಅವಳಿ ರನ್ ಮಾಡಬಹುದಿತ್ತು, ಆದ್ರೆ ಯಾವುದೇ ಪ್ರತಿರೋಧವಿಲ್ಲ. ಕೇವಲ 1 ರನ್ನಿನಲ್ಲಿ ತೃಪ್ತಿಯನ್ನು ಕಂಡುಕೊಳ್ತಾ ಇದ್ದಾರೆ ಡೇನಿಯಲ್. 4ನೇ ಓವರ್ನ ಅಂತಿಮ ಚೆಂಡು. ತಂಡದ ಮೊತ್ತ 33 23 ಉತ್ತಮ ಲಯಬದ್ಧವಾದಂತಹ ದಾಳಿ, ಡಾಟೆಡ್ ಡೆಲಿವರಿ. ಇನ್ನೊಂದೇ 4 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ಪಾಲಕ ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ. ತಂಡದ 33 2 ವಿಕೆಟ್ ಅನ್ನು ಕಳೆದುಕೊಂಡು ಕೇವಲ 5 ರನ್ ಅನ್ನು ನೀಡ್ತಾ ಇದ್ದಾರೆ ಎಸೆತಗಾರ ರೋಷನ್. ಮೊಹಮ್ಮದ್ ಪದವು ತಂಡದ ಪರವಾಗಿ 5ನೇ ಓವರ್ನ ಎಸೆಯಲು ಈಗಾಗಲೇ ಎಸೆತಗಾರಿಕೆ ವಿಭಾಗದಲ್ಲಿ ಅರುಣ್ ದ್ವಿತೀಯ ಓವರ್ನ ಅರುಣ್ ರವರ ದ್ವಿತೀಯ ಓವರ್ ಇನ್ನಿಂಗ್ಸ್ನ 5ನೇ ಓವರ್ ಚಾಲ್ತಿಯಲ್ಲಿ. ಈ ಮಧ್ಯೆ ರೈತ ಮುಹೂರ್ತ ವಿಕೆಟ್ ಅನ್ನು ಆಯ್ಕೆ ಮಾಡಿಕೊಂಡು ಅರುಣ್ ಡೇನಿಯಲ್ ಉತ್ತಮವಾದಂತಹ ಚೆಂಡು ಬಲವಾದಂತಹ ಮನೆಗಳನ್ನು ಒಪ್ಪಿಸ್ತಾ ಇದ್ದಾರೆ. ಲೆಗ್ ಬೈ ಎಂಬ ಸೂಚನೆ, ಯಾವುದೇ ರನ್ ಇಲ್ಲ, ಯಾವುದೇ ಅಪಾಯವಿಲ್ಲ. ಇನ್ನೊಂದೇ ಡಾಟೆಡ್ ಡೆಲಿವರಿ. ತಂಡದ ಮೊತ್ತ 33 23 5ನೇ ಓವರ್ ಚಾಲ್ತಿಯಲ್ಲಿ ಡೈರೆಕ್ಟ್ ಬಿದ್ದಿದೆ. ಅಲ್ಲಿ ತೀರ್ಪುಗಾರರು ಸಮಾಲೋಚನೆಯನ್ನು ಮಾಡಿಕೊಳ್ಬೇಕಾಗಿದೆ. ಅಂಪೈರ್ ಅವರ ಮಧ್ಯೆ ಸಮಾಲೋಚನೆ ಸಾಗಬೇಕಾಗಿದೆ. ಅಲ್ಲಿ ಲೈನ್ ಅಂಪೈರ್ ಅವರು ಸಂಪರ್ಕಿಸಿಕೊಳ್ಬೇಕಾದ್ರೆ ಇವರೇ ಬೌಂಡರಿ. ಎಸ್, ಉತ್ತಮ. ತಂಡದ ಮೊತ್ತ 37 27 5ನೇ ಓವರ್ ಚಾಲ್ತಿ. 3ನೇ ಚೆಂಡು ಅರುಣ್ ಡೇನಿಯಲ್. ಉತ್ತಮ ಆಟಗಾರಿಕೆ ಡೇನಿಯಲ್ ಪಾಲಕ ಕಡೆಯಿಂದ. ಉತ್ತಮವಾದಂತಹ ಬ್ಯಾಟಿಂಗ್. ಮತ್ತೊಮ್ಮೆ ಡೇನಿಯಲ್ ಅವರ ಬ್ಯಾಟ್ ಮುಖಾಂತರ ಮತ್ತೊಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ 38 28 5ನೇ ಓವರ್ ಚಾಲ್ತಿ. ಉತ್ತಮ ಕಟ್ ಮಾಡಿದ್ದಾರೆ. 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 39 29 5ನೇ ಓವರ್ ಚಾಲ್ತಿಯಲ್ಲಿ 2 ಎಸೆತಗಳು ಬಾಕಿ ಇದೆ. ಅರುಣ್ ಎಸೆತಗಾರಿಕೆ ವಿಭಾಗದಲ್ಲಿ ಮೊಹಮ್ಮದ್ ಪದವು ಕಡೆಯಿಂದ ಮಧ್ಯ ತೀರ್ಪುಗಾರರು ದಾಟಿಕೊಂಡು ಬೌಲ್ ಮಾಡಿದಂತ ಚೆಂಡು ಉತ್ತಮವಾದಂತಹ ಮಧ್ಯ ಸೀಮಾರಕ್ಕೆ ಎತ್ತಸಾಗ್ತಾ ಇದೆ. ಉತ್ತಮವಾದಂತಹ ಫೀಲ್ಡಿಂಗ್. ಮತ್ತೊಮ್ಮೆ 1 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 40 ಕೋಡಿ ಹಾಕಿಕೊಳ್ತಾ ಇದೆ ಪಾಲಡ್ಕ. 5ನೇ ಓವರಿನ ಅಂತಿಮ ಚೆಂಡು ಅರುಣ್. ಉತ್ತಮ ಹೊಡೆತ. ಬ್ಯಾಟಿಂಗ್ ಮುಖಾಂತರ ವಿಭಾಗದಲ್ಲಿ ಈ ಕ್ರೀಡಾಕೂಟದ 9ನೇ ಸಿಕ್ಸರ್ ದಾಖಲಾತಿಯನ್ನು ಕೊಂಡುಕೊಳ್ತಾರೆ. ಇಂದಿನ 2ನೇ ಸಿಕ್ಸರ್.
ತಂಡದ ಮೊತ್ತ 46 5 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಪಾಲಕ ತಂಡದ ಮೊತ್ತ 46, 2 ವಿಕೆಟ್ ಅನ್ನು ಕಳೆದುಕೊಂಡು ಉತ್ತಮವಾದಂತಹ ಜೊತೆಯಾಟ ಡೇನಿಯಲ್ ಹಾಗೂ ಅಜಯ್ ಎಸೆತಗಾರಿಕೆ ವಿಭಾಗದಲ್ಲಿ ಅಂತಿಮ ಅಸ್ತ್ರದ ಪ್ರಯೋಗವಾಗ್ತಾ ಇದೆ. ಒಮ್ಮದಪ್ಪದ ಕಡೆಯಿಂದ ಅಜಯ್ ಮಂದಗತಿ ಎಸೆತಗಾರಿಕೆ ಔಟ್ ಎಂಬ ಸೂಚನೆ. ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನ ಮಂದಗತಿ ಎಸೆತಗಾರಿಕೆ ದಾಂಡಿಗರನ್ನು ಹೊಚ್ಚಿಸುವಂತ ಯತ್ನದಲ್ಲಿ ಎಸೆತಲ್ಲ ಕಂಡುಕೊಳ್ತಾ ಇದ್ದಾರೆ ಅಜಯ್. 5 ಎಸೆತಗಳು ಬಾಕಿ. ಅದೇ ರೀತಿ ಈ ಕ್ರೀಡಾಕೂಟದ ಅತಿ ಹೆಚ್ಚು ರನ್ ಕೊಡುವಿಕೆಯಲ್ಲಿ ಪಾಲಕ ತನ್ನ ಹೆಸರನ್ನ ನಮೂದಿಸಿಕೊಳ್ತಾ ಇದೆ. 46. ನಿನ್ನೆ ನಡೆದಂತ ಪಂದ್ಯದಲ್ಲೂ 46 ರನ್ ಯಾವುದೇ ತಂಡ ಮಾಡಲಿಲ್ಲ. ಅದೇ ಅಂತಿಮ ಓವರ್ನ ವಿಕೆಟ್ ಮತ್ತೊಮ್ಮೆ ಮಂದಗತಿ ಎಸೆತಗಾರಿಕೆ ಎಂದು ವಿಕೆಟ್ ಮಾಡಿದ್ದಾರೆ. ಉತ್ತಮವಾದ ಬ್ಯಾಟಿಂಗ್ ದಾವಲಿಯನ್ನು ತೆಗೆಯುವಂತ ಯತ್ನದಲ್ಲಿ ಫಲತೆ ಕೇವಲ ಅಂತಿಮ ಓವರ್ ಚಾಲ್ತಿಯಲ್ಲಿ ಸಾಗ್ತಾ ಇದೆ. ತಂಡದ ಮೊತ್ತ 47, 27. ವೈಡ್ ಎಂಬ ಸೂಚನೆ. ಲೆಫ್ಟ್ ಹ್ಯಾಂಡ್ನಿಂದ ಹೊರಬಿದ್ದಂತ ಚೆಂಡು ವೈಡ್ ಮುಖಾಂತರ ಮತ್ತೊಂದು ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 48, 48. ಉತ್ತಮವಾದಂತಹ ಎಸೆತಗಾರಿಕೆ ಅಂತಿಮ ಓವರ್ನ ಉತ್ತಮ ನಿಯಂತ್ರಿತವನ್ನು ಸ್ಥಾಪಿಸಿಕೊಳ್ತಾ ಇದ್ದಾರೆ ಅಜಯ್ ಎಸೆತಗಾರಿಕೆ ವಿಭಾಗದಲ್ಲಿ. ಈ ಮಧ್ಯೆ ವೈಡ್ ಎಂಬ ಸೂಚನೆ. ವೈಡ್ ಮುಖಾಂತರ ಮತ್ತೊಂದು ರನ್ನಿನ ಸೇರ್ಪಡೆಯನ್ನು ಕಂಡುಕೊಂಡು ತಂಡದ ಮೊತ್ತ 49 ಕೋಡಿ ಹಾಕಿಕೊಳ್ತಾ ಇದೆ. 50 ರನ್ನಿಗೆ 1 ರನ್ ಬರಬೇಕಾಗಿದೆ ಪಾಲಕ. ಈ ಕ್ರೀಡಾಕೂಟದ ಹೈಯೆಸ್ಟ್ ರನ್. ಮೂರು ಎಸೆತಗಳು ಬಾಕಿ ಇದೆ. ಅಂತಿಮ ಓವರ್ ಚಾಲ್ತಿಯಲ್ಲಿ 4ನೇ ಚೆಂಡು. ಉತ್ತಮವಾದಂತಹ ಬ್ಯಾಟಿಂಗ್. ಈ ಮಧ್ಯೆ 50 ರನ್ ಅನ್ನು ಕೂಡಿ ಹಾಕಿಕೊಳ್ತಾ ಇದೆ ಪಾಲಕ. ಧನ್ಯವಾದಗಳು. ಈ ಕ್ರೀಡಾಕೂಟದ ಅತಿ ಹೆಚ್ಚು ರನ್ ಕೊಡುವಿಕೆಯಲ್ಲಿ 2 ಎಸೆತಗಳು ಬಾಕಿ ಇದೆ. ಅಂತಿಮ ಓವರ್ ಚಾಲ್ತಿಯಲ್ಲಿ ಮಧ್ಯ ಅಜಯ್ ಮತ್ತೊಂದು ತೆಗೆದುಕೊಂಡು ಈ ಕ್ರೀಡಾಕೂಟದ 10ನೇ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 56. ಅಂತಿಮ ಚೆಂಡು. 6 ಓವರ್ಗಳ ಮುಕ್ತಾಯಕ್ಕೆ ಪಾಲಕ ತಂಡದ ಮೊತ್ತ 61 ರನ್ನಿನ ಗುರಿಯನ್ನು ಬಿಡ್ತಾ ಇದೆ. ವಾಪದ ಪದವು ತಂಡಕ್ಕೆ 36 ಎಸೆತಗಳ ಮುಂದೆ 61 ರನ್ನಿನ ಅವಶ್ಯಕತೆ ಇದೆ. ವಾಮದ ಪದವು ತಂಡಕ್ಕೆ ಉತ್ತಮ ಬ್ಯಾಟಿಂಗ್ ನಲ್ಲಿ ಡೇನಿಯಲ್ ಹಾಗೂ ರೋಷನ್ ಹಾಗೂ ಡೇನಿಯಲ್ ಉತ್ತಮ ಬ್ಯಾಟಿಂಗ್ ಮುಖಾಂತರ ಈಗಾಗಲೇ 60 ರನ್ ಅನ್ನು ಕೂಡಿ ಹಾಕಿಕೊಂಡು 61 ರನ್ನಿನ ಗುರಿಯನ್ನು ನೀಡ್ತಾ ಇದ್ದಾರೆ ವಾಮದ ಪದವು ತಂಡಕ್ಕೆ. ಸರ್ತ ಇಗ್ನಿಷಿಯಸ್ ಲೋಯಲ್ ಚರ್ಚ್ ಪಾಲಡ್ಕ ಇದರ 100ನೇ ವರ್ಷದ ಶುಭ ಸಂಭ್ರಮಾಚರಣೆಯ ಪ್ರಯುಕ್ತವಾಗಿ ICYM ಇದರ ಸಾರಥ್ಯದಲ್ಲಿ ಸಾಗುವಂತ ಒಣಲು ಬೆಳಕಿನ ಅಂಡರ್ ಕ್ರಿಕೆಟ್ ಪಂದ್ಯಾಕೂಟದ ದ್ವಿತೀಯ ದಿನ ನಿನ್ನೆ ಮೂಡುಬಿದ್ರಿ
ಜನಪ್ರಿಯ ಶಾಸಕರು ವಿ ಕೆ ಅಮರನಾಥ್ ಶೆಟ್ಟಿಯವರ ಅದೇ ರೀತಿ ಗುರುಗಳ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡಂಥ ಈ ಕ್ರೀಡಾಕೂಟ ಇದೀಗ ದ್ವಿತೀಯ ದಿನವಾದ ಇಂದು ಪ್ರಥಮ ಪಂದ್ಯ ಸಾಗಿ ಬರ್ತಾ ಇದೆ. ಪಾಲಡ್ಕ ವರ್ಸಸ್ ವಾಮನಪದವು ತಂಡಗಳ ಮಧ್ಯೆ ಅದೃಷ್ಟದ ನಾಣ್ಯ ಚಿಮ್ಮಿಗೆಯನ್ನು ತನ್ನದಾಗಿಸಿಕೊಂಡಂಥ ವಾಮನಪದವು ತಂಡ ಫೀಲ್ಡಿಂಗ್ ಅನ್ನು ಆಯ್ದುಕೊಂಡು ಈಗಾಗಲೇ 36 ಎಸೆತಗಳ ಮುಂದೆ 60 ರನ್ ಅನ್ನು ಬಿಟ್ಟುಕೊಡ್ತಾ ಇದೆ. ಪಾಲಡ್ಕ ತಂಡಕ್ಕೆ 61 ರನ್ನಿನ ಗುರಿ ಇದೆ. ವಿಜಯದ ಮೆಟ್ಟಿಲನ್ನು ಏರ್ಬೇಕಾದ್ರೆ ಕೇವಲ 36 ಎಸೆತಗಳ ಮುಂದೆ 61 ರನ್ನಿನ ಮೆಟ್ಟಿಲನ್ನು ಏರ್ಬೇಕಾಗಿದೆ. ವಾಮನಪದ ಮೆಟ್ಟಿಲುಗಳ ಸಂಖ್ಯೆಯಲ್ಲಿ ನಮ್ಮ ಹೆಮ್ಮೆಯ ವಿಧಾನಸೌಧ